ಹಾಯ್ ನಮಸ್ತೆ. ನಾನು ಮಂಗಳಗೌರಿ ಮಾತಾಡ್ತಾ ಇದ್ದೀನಿ. ಪ್ರೊಫೆಷ್ನಲಾಗಿ ನಾನು ಪ್ರಿನ್ಸಿಪಲು. ಕೆಲವು ಡ್ಯಾನ್ಸ್ ವಿಡಿಯೋಗಳನ್ನ ನಾನು ಹಂಚ್ಕೊಂಡಿದ್ದೆ. ಹಾಗಾಗಿ ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾಯಿದ್ದೀರಾ, ನೀವೊಬ್ಬರು ಪ್ರಿನ್ಸಿಪಲಾಗಿ ಡ್ಯಾನ್ಸ್ ವಿಡಿಯೋ ಮಾಡೋದು ಎಷ್ಟರ ಮಟ್ಟಿಗೆ ಅಂತ. ಸರಿ ಅಂತೇಳಿ, ಹೌದು, ನಾನೊಂದು ಸಂಸ್ಥೆ ನಡೆಸ್ತಾ ಇದ್ದೀನಿ. ನಾನೊಬ್ಬರು ಪ್ರಿನ್ಸಿಪಲ್ಲು. ಐ ನೋ ದ್ಯಾಟ್. ನೇಚರ್ ನನಗೆ ಖಂಡಿತವಾಗ್ಲೂ ಇದೆ. ಆದರೆ ಕೆಲವು ವಿಚಾರಗಳನ್ನು ನಿಮ್ಗೆ ಹೇಳ್ತೀವಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿಲಿ ನೀವು ನೋಡಿರ್ತೀರ. ಆಲ್ಮೋಸ್ಟ್ ನನ್ನ ಬ್ಯಾಕ್ಗ್ರೌಂಡ್ ವಿಡಿಯೋಗಳಾಗಿರ್ಬೋದು, ನನಗೆ ಬ್ರೈನ್ ಟ್ಯೂಮರ್ ಆಪ್ರೇಷನ್ ಆಗಿರ್ಬೋದು, ಅಥವಾ ಸ್ಟಮಕ್ ಆಗಿರ್ಬೋದು, ಬ್ಯಾಕ್ ಬೋನ್ L3 L4 ಈ ರೀತಿ ಸಾಕಷ್ಟು ಒಂದು 4 ಆಪ್ರೇಷನ್ ಆಗಿದೆ. ಆ ಬ್ರೈನ್ ಟ್ಯೂಮರ್ ಆಪ್ರೇಷನ್ನು 3 ಇಯರ್ಸಿಂದ ನಾನು ಸ್ಟ್ರಗಲ್ ಮಾಡಿದ್ದೀನಿ. ಅದರಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ಸಮಯಗಳನ್ನ ನಾನು ತಗೊಂಡಿದ್ದೀನಿ. ಡಿಪ್ರೆಷನ್ಗೆ ಹೋಗಿ ತುಂಬ ಸ್ಟ್ರಗಲ್ಗಳನ್ನ ಫೇಸ್ ಮಾಡಿ ಬಂದಿದ್ದೀನಿ. ಹಾಗಾಗಿ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು, ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳಿ, ಬೇರೆ ಏನಾದರೂ ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಳಿ ಅಂತೇಳಿ. ಪ್ರೊಫೆಷ್ನಲಿ ನಾನು ಡ್ಯಾನ್ಸರ್ ಆಗಿದ್ದೆ ಮದುವೆಗೆ ಮುಂಚೆ. ತುಂಬ ಇಷ್ಟ ಇತ್ತು ಕೂಡ ನನಗೆ. ಬಟ್ ಆಫ್ಟರ್ ಈ ಸ್ಟ್ರಗಲೆಲ್ಲ ಆದಮೇಲೆ ನಾನೆಲ್ಲ ಸ್ಟಾಪ್ ಮಾಡಿದ್ದೆ. ಹಾಗಾಗಿ ಈಗ ಮತ್ತೆ ನಾನು ಸಿಚುವೇಷನಿಂದ ಹೊರಗಡೆ ಬರೋದಕ್ಕೆ, ಅಥವಾ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ತೊಡಗೊಳಿಸ್ಕೋಸ್ಕರ ನಾನು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಬೇರೆ ಯಾವುದೇ ರೀತಿ ಇಲ್ಲ. ನಿಮಗೆ ಡೌಟ್ ಇದ್ದರೆ ನೋಡ್ಬೋದು. ನನಗೆ ರೈಟ್ ಸೈಡ್ ಸ್ವಲ್ಪ ವರ್ಕ್ ಆಗೋದು ತುಂಬ ಕಡಿಮೆನೇ. ನೀವು ಅಬ್ಸರ್ವ್ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಅಂತೇಳಿ. ಶಾಲೆ ಜೊತೆಗೆ ಆ್ಯಸ್ ಎ ಪ್ರಿನ್ಸಿಪಲ್ ಆಗಿ ನನ್ನ ಕೆಲವು ಜವಾಬ್ದಾರಿಗಳು ಖಂಡಿತವಾಗ್ಲೂ ಇದೆ. ಅದನ್ನು ನಾನು ನಡೆಸ್ಕೊಂಡು ಹೋಗ್ತಾ ಇರ್ತೀನಿ. ಅದ್ರ ಜೊತೆಗೆ ನಾನು ಇದರಿಂದ ಹೊರಗಡೆ ಬಂದು ಸಾಕಷ್ಟು ಜನಗಳಿಗೆ ಒಂದು ಸ್ಫೂರ್ತಿಯಾಗಿ, ಅವ್ರಿಗೆಲ್ಲ ಒಂದು ಎಂಕರೇಜ್ಮೆಂಟ್ ಆಗಿ, ಇಷ್ಟೆಲ್ಲ ಆಪ್ರೇಷನ್ ಆದರೂ ನಾನು ನನ್ನ ಲೈಫಲ್ಲಿ ನಾನು ಬ್ಯಾಕ್ ಬೋನ್ ಆಗದೆ ನಾನು ಮುಂದೆ ಆಗಿದ್ದೀನಿ. ಅದನ್ನು ನಿಮಗೆ ತಿಳಿಸ್ಬೇಕು. ನನ್ನಂಥ ಎಷ್ಟೋ ಜನ ಸ್ಟ್ರಗಲ್ ಆಗಿರೋಂಥ ಹೆಣ್ಮಕ್ಳಿಗೆ ಆ ವಿಚಾರಗಳು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ನೀವು ನೋಡಿ ನನಗೆ ಆಶೀರ್ವಾದ ಮಾಡಿ. ತಪ್ಪಿದ್ರೆ ತಿದ್ದುಕೊತೀನಿ. ನನಗೆ ಕ್ಷಮಿಸಿ, ನನಗೂ ಕೂಡ ಒಂದು ಬೆಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳೋದಕ್ಕೆ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದಕ್ಕೆ. ನೆಕ್ಸ್ಟ್ ಪಾರ್ಟು ಅಲ್ಲಿ ನೀವು ಏನು ಹೇಳ್ತೀರ ಅದನ್ನು ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಲವ್ ಯು ಆಲ್.